ಬೆಳಗಾವಿ ಜಿಲ್ಲೆಯಲ್ಲಿ ಮಾನವೀಯತೆ ಮರೆತ ಘಟನೆ ನಡೆದಿದೆ. ಫೈನಾನ್ಸ್ ಸಂಸ್ಥೆಯಿಂದ ಮನೆ ಸೀಸ್ ಮಾಡಿರುವ ಹಿನ್ನೆಲೆ 3 ತಿಂಗಳ ಹಸುಗೂಸು ಸಮೇತ 5 ಜನರ ಕುಟುಂಬ ಬೀದಿಗೆ ಬಂದಿದೆ. ಈ ಘಟನೆ ಅಲಕ್ನೂರ್ ಗ್ರಾಮದಲ್ಲಿ ನಡೆದಿದೆ. ರಾಯಬಾಗ್ ತಾಲೂಕು ವ್ಯಾಪ್ತಿಯ ಈ ಘಟನೆ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಖಾಸಗಿ ಫೈನಾನ್ಸ್ ಸಂಸ್ಥೆಯು ಯಾವುದೇ ಕಾಲಾವಕಾಶ ನೀಡದೆ ಮನೆ ಸೀಸ್ ಮಾಡಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮನೆ ಒಳಗೆ ಬಟ್ಟೆ, ಹಾಸಿಗೆ, ಅಡುಗೆ ಸಾಮಗ್ರಿಗಳು ಇದ್ದರೂ ಕೂಡ ಅವುಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡಿಲ್ಲ. ಕೊರೆಯೋ ಚಳಿಯಲ್ಲಿ ಇಡೀ ರಾತ್ರಿ ಕುಟುಂಬ ಮನೆ ಹೊರಗೆ ಕಾಲ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹನುಮಂತ್ ಪಾಟೀಲ್ ಅವರು ತಮ್ಮ ತಂದೆ ಶ್ರೀಕಾಂತ್ ಪಾಟೀಲ್ ಅವರ ಹೃದಯ ಶಸ್ತ್ರಕ್ರಿಯೆಗಾಗಿ ಮನೆ ಅಡವಿಟ್ಟು ಸುಮಾರು 20 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು. ಆದರೆ ಕಳೆದ ವರ್ಷ ತಂದೆ ನಿಧನರಾದ ನಂತರ ತಮಗೂ ಆರೋಗ್ಯ ಸಮಸ್ಯೆ ಉಂಟಾಗಿ ಕಳೆದ 7 ತಿಂಗಳಿನಿಂದ ಕಂತು ಕಟ್ಟಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಸುಮಾರು 7 ಲಕ್ಷ ರೂಪಾಯಿ ಬಾಕಿ ಇರುವ ಹಿನ್ನೆಲೆ ಏಕಾಏಕಿ ಬಂದು ಮನೆ ಸೀಸ್ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಸಣ್ಣ ಹುಡುಗರ್ದಾವ್ರಿ 1 ಗಂಟೆಗೆ ಬಂದ್ರಿ, ಬಾಗ್ಲ ಅವ್ರ ಕೀಲಿ ಹಾಕಿ ಹೋಗ್ಯಾರಿ. ಎಲ್ಲಿ ಹೋಗ್ಬೇಕ್ರಿ? ಎಲ್ಲ ಸಣ್ಣ ಹುಡುಗರ್ದಾವ್ರಿ, ನಾವ್ ಎಲ್ಲಿ ಹೋಗ್ಬೇಕ್ರಿ? ಬ್ಯಾಂಕಿನವ್ರು ಕೀಲಿ ಹಾಕಿ ಹೋಗ್ಯಾರಿ. ಯಾರ್ಯಾರು ಬಂದಾಕ್ಯಾರ್ರಿ? ಪೊಲೀಸರಿ, ಬ್ಯಾಂಕಿನವ್ರಿ, ಮತ್ತು ಕೋರ್ಟ್ನವ್ರಿ, ವಕೀಲ್ಗಳ್ರಿ ಎಲ್ಲಾರು ಬಂದ್ರಿ. ಬ್ಯಾಂಕಿನವ್ರಿ ಕೀಲಿ ಹಾಕಿ ಹೋಗ್ಯಾರ. ಮಧ್ಯಾಹ್ನ ಬಿಸಿಲಾರಿ ನಾವು ತುಂಬ್ತೀವಿ ಅಂದ್ರೆ ಅವ್ರೇನು ಕೇಳಿದಿಲ್ರಿ. ನಮ್ಮ ಮನ್ಯಾಗ ಸಣ್ಣ ಒಂದು 15 ಹುಡುಗರ್ದಾವ್ರಿ. ಆ ಹುಡುಗರು ತಗೊಂಡ್ ಇಂಥ ತಂಡಿದಿಂದ ನಾವ್ ಎಲ್ಲಿ ಹೋಗ್ಬೇಕ್ರಿ? ಅವ್ರು ನಮ್ಗೆ ನ್ಯಾಯ ಕೊಡ್ಸ್ಲಿಕ್ಕ ಇಡೀ 15 ಹುಡುಗರ್ರಿ ನಾವು ಸಾಯ್ತೀವ್ರಿ. ಅನಾರು ತಗೊಂಡ್ರಿ. ನಮ್ಗೆ ಎಲ್ಲಿ ಹೋಗ್ಬೇಕ್ರಿ? ನಮಗ್ ಕುಂಡ್ರಾಕ ನಿಂದ್ರಾಕ ಎಲ್ಲಿ ಮನಿ ಬಿಟ್ರ ಎಲ್ಲಿ ಜಾಗನೇ ಇಲ್ರಿ. ಸಣ್ಣ ಕೂಸ್ಕೊಳದವ್ರಿ, ಈಗ ಅಳಾತಾವ್ರಿ. ಹಸದ್ರ ನಾವ್ ಹೆಂಗ್ ಮಾಡುದ್ರಿ ಹೇಳ್ರಿ ನೋಡ್ರಿ. ಬ್ಯಾಂಕಿನವ್ರ ಮಂದಿ ಹಿಂಗ ಹೋಗ್ಯಾರ್ರಿ. ಹೀಗೆ ನಿಮ್ಮ ಯಜಮಾನ್ರಲ್ಲಿ ಯಾರ್ರಿ? ಅವ್ರು ದಗದಕ್ ಹೋಗ್ಯಾರಿ. ಅವ್ರಿಗೆ ವಿಷಯ ಗೊತ್ತೈತ್ರಿ? ಇದು ಅವ್ರಿಗೆ ಗೊತ್ತೈತ್ರಿ. ಹೇಳಿದ್ರಿ ಫೋನ್ ಹಚ್ಚಿ ಹಿಂಗ್ ಬಂದಿರತ್ತಂದ್ರಿ. ಅವ್ರೇನ 5 ಗಂಟೆಗೆಲ್ಲ ಬರ್ನತ್ ಹೇಳಿ ಹೋಗ್ಯಾರ. ಸಣ್ಣ ಕೂಸ್ಕೊಳದವ್ರಿ. ಅವ್ರು ಬರುತ್ತಾನ ನಾವ್ ಹಿಂಗ್ ಕೂತಿದ್ರಿ. ಹುಡುಗರ್ರಿ ಈಗ ಸಾಲಿಂದ 5 ಗಂಟೆಗೆ ಬಂದ್ರಿ. ಅಳಾತಾವ್ರ ಹುಡುಗರು ಅನ್ಸವ್ರಿ. ಹಸದ್ರಿ. ನೀವು ಇದ್ರ ಬಗ್ಗೆ ಒಳಗಿಂದ ಏನು ಹುಡುಗರು ಅಳಾಂತ್ರಿ ನಾವ್ ಏನೇನು ಒಳಗಿಂದ ತಕೊಂಡಿಲ್ರಿ ನಾವ್ರಿ. ಈಗ್ರಿ ನಮ್ ಡಿಲಿವರಿ ಆಗ್ರಿ. ಈಗ 3 ತಿಂಗಳಾತ್ರಿ. ಹಾಕಿದ್ರಿ ಈಗ 5 ತಿಂಗಳಾತ್ರಿ ನಮ್ ತಂಡಿದಾಗ್ರಿ. ಮತ್ತೆಲ್ಲಾ ಹುಡುಗರ್ರಿ ಹಿಂಗ ಅಳಾತಾವ್ರಿ. ತಂಡಿ ದಿವಸ ಐತ್ರಿ ಇದ್ರಿ. ಅಳಾತಾವ್ರಿ. ಬರ್ರಿ ಮಧ್ಯಾಹ್ನ ಹಿಡಿದ್ರಿ ಅಳಾತಾವ್ರಿ. ಕಂಪ್ಲೇಂಟ್ ಅದ ಏನು ಮಾಡಿರಿ? ನಾವ್ ಏನು ಮಾಡಿಲ್ರಿ ಏನಾರಿ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಿ ಈಗ? ಮತ್ ಮಾಡುದ್ರಲೇ ರೀ. ಸಣ್ಣ ಕೂಸ್ಕೊಳದವ್ರಿ. ತಂಡಿ ದಿವ್ಸನೇ ನಾವ್ ಏನ್ ಮಾಡ್ಬೇಕ್ರಿ ಹೇಳ್ರಿ ನೋಡ್ರಿ. 15 ಹುಡುಗರ್ದಾವ್ರಿ ಸಣ್ಣ ಮನ್ಯಾಗ್ರಿ. ಎಲ್ಲಾರು ಕೂಡ್ರಿ ನಾವ್ರಿ. ಅವ್ ಹಸು ಅಳಾತಾವ್ರಿ. ಮತ್ ಮಂದಿ ಯಾರು ಕೊಡ್ತಾರ ನಮಗ್ರಿ? ಹುಡುಗರೆಲ್ಲ ಆಚೆ ಕಡೆ ಹೋಗೈತಿ ನಾತಾವ್ರಿ. ಸಣ್ಣ ಕೂಸ್ಕೊಳದವ್ರಿ. ನೀರ್ ಅನ್ನತೈತ್ರಿ. ಕೂಸ್ರಿ ಒಂದ್ ಏನೇನ್ ತಗೊಂದಿಲ್ರಿ ನಾವ್ ಮನ್ಯಾಂದ. ಹುಡುಗರು ಬರೀ ಅಳುದ ಮಾಡಾತಾವ್ರಿ ಒಂದ್ಸರ್ಗೆ ರೀ. ನಿಮ್ಮ ಹೆಸರು? ಶ್ರೀದೇವಿ ರೀ. ಗೊತ್ತಿಲ್ರಿ? ಶ್ರೀದೇವಿ ಹನುಮಂತ ಪಾಟೀಲ್ ರೀ ಎಂದು ಆರೋಪಿಸಲಾಗಿದೆ. 3 ತಿಂಗಳ ಬಾನಂತಿ ಶ್ರೀದೇವಿ ಪಾಟೀಲ್ ಬೇಡಿಕೊಂಡರೂ ಸಹ ಸಿಬ್ಬಂದಿ ಮನ್ನಣೆ ಮಾಡದೆ 3 ತಿಂಗಳ ಬಾನಂತಿ ಶ್ರೀದೇವಿ ಪಾಟೀಲ್ ಬೇಡಿಕೊಂಡರೂ ಸಿಬ್ಬಂದಿ ಮನ್ನಣೆ ನೀಡಿಲ್ಲ ಎಂದು ಕುಟುಂಬದವರು ದೂರಿದ್ದಾರೆ. ಹಸುಗೂಸು ಮತ್ತು ಮಕ್ಕಳೊಂದಿಗೆ ಮನೆ ಹೊರಗೆ ಇರುವ ಹನುಮಂತ್ ಪಾಟೀಲ್ ಅವರು ಹಣ ಕಟ್ಟಲು ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಘಟನೆ ಹಾರುಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ಕುರಿತು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಈ ಘಟನೆ ಮಾನವೀಯ ಮೌಲ್ಯಗಳ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ. ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್